ಆಸ್ಟ್ರೋ ವಾಚ್ ಉತ್ತಮ ಸಮಯ. ಬಡವರಾದ್ರೂ ಸರಿ, ಶ್ರೀಮಂತರಾದ್ರೂ ಸರಿ, ಅವರ ಸಮಯ ಸರಿ ಇಲ್ಲದೆ ಇದ್ದಾಗ ದೊಡ್ಡ ಸಮಸ್ಯೆಗಳು, ವೇದನೆಗಳು ಬಂದೇ ಬರುತ್ತೆ. ಆ ಸಮಸ್ಯೆಗಳು, ವೇದನೆಗಳಿಂದ ಹೊರಬರೋದು ಹೇಗೆ? ಅದಕ್ಕಾಗಿ ಒಂದು ಮಾರ್ಗೋಪಾಯ ಇದು. ಯಾವಾಗ ಈ ಆಸ್ಟ್ರೋ ವಾಚ್ ಬಗ್ಗೆ ನಾನು ಕೇಳಿದ್ನೋ ನಾನು ಕಟ್ಕೊಂಡೆ, ಅವರಿಗೂ ಕಟ್ಟೆ. ಅವಾಗಿಂದ ಅವ್ರ ಬಿಸ್ನೆಸ್ಸಲ್ಲಿ ತುಂಬ ಲೆವೆಲ್ ಅಪ್ ಆಗಿದ್ದಾರೆ. ಈ ಆಸ್ಟ್ರೋ ವಾಚ್ ಕಟ್ಟಿದ ಮೇಲೆ ನನ್ನ ಟೈಮ್ ತುಂಬ ಚೆನ್ನಾಗಿದೆ. ಇವತ್ತು ನಾನು ಚೆನ್ನಾಗಿದ್ದೀನಿ, ನಮ್ಮ ವರ್ಕರ್ಸ್ ಚೆನ್ನಾಗಿದ್ದಾರೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದೀವಿ. ಅದನ್ನು ತೊಗೊಂಡು ಬಂದು ನನ್ನ ಮಗಳ ಕೈ ಕಟ್ಟಿದ ಮೇಲೆ ಮದುವೆನೂ ಆಯಿತು. ಸಂಸಾರ ತುಂಬ ಚೆನ್ನಾಗಿದೆ. ಇವಾಗ ತೊಗೊಂಡ್ಮೇಲೆ ನನ್ನ ಜೀವನನೇ ಬದಲಾಗ್ಬಿಟ್ಟಿದೆ. ತುಂಬ ಚೆನ್ನಾಗಿದ್ದೀನಿ. ನನ್ನ ಗಂಡ ನನ್ನ ಮಾತು ಕೇಳ್ತಾ ಇದ್ದಾರೆ, ನಮ್ಮ ಅತ್ತೆ ಮಾವ ಕೂಡ ನನ್ನ ಮಾತು ಕೇಳ್ತಾ ಇದ್ದಾರೆ. ಒಂದ್ಸರಿ ಟಿವಿ ನೋಡ್ತಾ ನೋಡ್ತಾ ಆಸ್ಟ್ರೋ ವಾಚ್ ಬಗ್ಗೆ ನೋಡಿದೆ. ನಾನು, ನಮ್ಮ ಯಜಮಾನರು, ನನ್ನ ಮಗ 3 ಜನ ಕಟ್ಕೊಂಡಿದ್ದೀವಿ. ಸೊ ಆ ವಾಚ್ನ ನಾನು ಟ್ರೈ ಮಾಡಬೇಕಂತ ಹೇಳಿ ಆ ವಾಚ್ನ ತೊಗೊಂಡು ಕಟ್ಟಿದ ತಕ್ಷಣ ನನ್ನ ಟೈಮೇ ಚೇಂಜ್ ಆಗೋಯಿತು. ಎಷ್ಟೇ ಕೆಟ್ಟದಿತ್ತು ಎಲ್ಲ ಒಳ್ಳೇದಾಯಿತು. ಅದಾದಮೇಲೆ ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಫಸ್ಟ್ ಆಫರ್ ಲೆಟರ್ ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸ್ಯಾಲ್ರಿನೇ ಸಿಕ್ತು. ಈಗ ನೀವು ಒಳ್ಳೆ ಸಮಯಕ್ಕಾಗಿ ಕಾಯೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ಆಗಿ ಆಸ್ಟ್ರೋ ವಾಚ್ ಅನ್ನ ಖರೀದಿ ಮಾಡಿ ನಿಮ್ ಕೈಯಲ್ಲಿ ಕಟ್ಕೊಳ್ಳಿ. ಈಗಲೇ ಒಳ್ಳೆ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ. ಶಿವಾಯ ನಮಃ. ವಗಾರ್ಧ ವೀವ ಸಂಪ್ರಕ್ತು ವಗಾರ್ಧ ಪ್ರತಿಪತ್ತೆಯೇ ಜಗದ ಪಿತರು ಒಂದೇ ಪಾರ್ವತಿ ಪರಮೇಶ್ವರರು. ಯಾವಾಗ ಒಳ್ಳೆಯ ಕಾಲ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ? ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಯಾವಾಗ ನೀಗುತ್ತಪ್ಪ ಅಂತ ಚಿಂತೆಯಲ್ಲಿದ್ದೀರಾ? ಸಂತಾನ ಇಲ್ಲ ಅಂತ ಕೊರಗ್ತಾ ಇದ್ದೀರಾ? ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಿದ್ರೂ ಬರೀ ಕೆಟ್ಟದೇ ಆಗ್ತಾ ಇದೆ, ಅದರಿಂದ ಯಾವಾಗ ಒಳ್ಳೆಯದಾಗುತ್ತೆ ಅಂತ ಚಿಂತೆಯಲ್ಲಿ ಬಿದ್ದಿದ್ದೀರಾ? ಸಂಸಾರದ ತುಂಬ ಒಡಕುಗಳು, ಆ ಒಡಕುಗಳಿಂದ ಯಾವಾಗ ಆಚೆ ಬರ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮಾಡ್ತಿರೋವಂಥ ಬಿಸ್ನೆಸ್ಸಲ್ಲಿ ಬರೀ ನಷ್ಟವೇ ಜಾಸ್ತಿಯಾಗಿ ಯಾವಾಗ ಲಾಭದತ್ತ ಮುಂದುವರಿತೀವಿ ಅಂತ ಚಿಂತೆಯಲ್ಲಿ ಬಿದ್ದಿದ್ದೀರಾ? ತುಂಬ ದಿನಗಳಿಂದ ವಾಸಿಯಾಗದಿರುವಂಥ ಕಾಯಿಲೆ, ಆ ಕಾಯಿಲೆಯಿಂದ ವಿಮುಕ್ತಿ ಯಾವಾಗ ಪಡಿತೀವಿ ಅಂತ ಚಿಂತೆಯಲ್ಲಿ ಬಿದ್ದಿದ್ದೀರಾ? ಹಣಕಾಸಿನ ಸಮಸ್ಯೆಯಿಂದ ರೋಸಾಗಿ ಜೀವನವೇ ಬೇಡ ಅನ್ನಿಸ್ತಿದೆಯಾ? ಈ ಕೆಟ್ಟ ಸಮಯವೆಲ್ಲ ಮಾಯವಾಗಿ ಒಳ್ಳೆಯ ಸಮಯ ನಮಗಾಗಿ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ? ಅದಕ್ಕಾಗಿಯೇ ಈ ಆಸ್ಟ್ರೋ ವಾಚ್. ಏನು ಮಾಡಿದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸಾಲ ತಂದೆ, ಚಿನ್ನ ಇಟ್ಟೆ, ಏನೆಲ್ಲ ಮಾಡಿದೆ, ಏನು ಇಂಪ್ರೂವ್ ಆಯ್ತಾ ಇಲ್ಲ. ಬೇಜಾರಾಗೋಗಿದೆ. ಟೈಮ್ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಆಸ್ಟ್ರೋ ವಾಚ್ ಕಟ್ಟಿದ ಮೇಲೆ ನನ್ನ ಟೈಮ್ ತುಂಬ ಚೆನ್ನಾಗಿದೆ. ಇವತ್ತು ನಾನು ಚೆನ್ನಾಗಿದ್ದೀನಿ, ನಮ್ಮ ವರ್ಕರ್ಸ್ ಚೆನ್ನಾಗಿದ್ದಾರೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ ಟೈಮ್ ಸರಿ ಇಲ್ಲ, ಯಾವಾಗ ನಮ್ಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಚಿಂತೆಯಲ್ಲಿದ್ರು ಸರಿ, ಇಲ್ಲ ಈ ಕೆಟ್ಟ ಟೈಮು ಯಾವಾಗಪ್ಪ ನಮ್ಮನ್ನ ಬಿಟ್ಟು ಹೋಗುತ್ತೆ ಅಂತ ಕಾಯ್ತಾ ಇದ್ರು ಸರಿ. ಈ ಮಾರ್ಗೋಪಾಯ ನಿಮಗಾಗಿ. ನಿಮ್ಮ ಬಾಳಿನಲ್ಲಿ ಏಳಿಗೆ ಇಲ್ಲ, ಒಳ್ಳೆ ಟೈಮ್ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇರೋರಿಗಾದ್ರೂ ಸರಿ, ಈ ಮಾರ್ಗೋಪಾಯ ನಿಮಗಾಗಿ. ಇದು ಕೇವಲ ಆಸ್ಟ್ರೋ ವಾಚ್ ಮಾತ್ರ ಅಲ್ಲ, ಇದು ನಿಮ್ಮ ಲಕ್ಕಿ ವಾಚ್. ಈ ಜಗತ್ತಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಇರುವಂಥ ಬಡವನೇ ಆದರೂ ಸರಿ, ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರುವಂಥ ಆಗರ್ಭ ಶ್ರೀಮಂತನಾದರೂ ಸರಿ, ಎಲ್ಲರಿಗೂ ಸಮಯ ಅನ್ನೋದು ಒಂದೇ. ದಿನಕ್ಕೆ ಬರೀ 24 ಗಂಟೆ ಅಷ್ಟೇ. ಅದರಲ್ಲಿ ಯಾರು 1 ನಿಮಿಷನೂ ಜಾಸ್ತಿನೂ ಬಳಸೋದಕ್ಕಾಗಲ್ಲ, ಯಾರು 1 ನಿಮಿಷನೂ ಕಡಿಮೆನೂ ಬಳಸೋದಕ್ಕಾಗಲ್ಲ. ಎಲ್ಲ ವಿಷಯಕ್ಕೂ ಒಂದೊಂದು ಸಮಯ, ಒಂದೊಂದು ಕಾಲ ಅಂತ ಪ್ರಮುಖವಾಗಿ ಇದ್ದೇ ಇರುತ್ತೆ. ಈಗ ಮಕ್ಕಳು ವಿದ್ಯಾಭ್ಯಾಸ ಶುರು ಮಾಡಿದಾಗ ಅದು ವಿದ್ಯಾರಂಭ ಕಾಲ, ರೈತ ವ್ಯವಸಾಯ ಮಾಡಬೇಕಿದ್ರೆ ಅದು ಕೃಷಿ ಕಾಲ, ವಿವಾಹ ಸಂದರ್ಭದಲ್ಲಿ ಅದು ಮುಹೂರ್ತ ಕಾಲ, ಒಂದು ಕಟ್ಟಡ ಕಟ್ಟಬೇಕು ಅದು ವಾಸ್ತು ಕಾಲ. ಹೀಗೆ ಕಾಲ ಅನ್ನೋದು ಒಂದೊಂದು ವಿಷಯಕ್ಕೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಹಾಗೆ ಕಾಲದ ಮಹತ್ವವನ್ನು ತಿಳಿಸ್ಕೊಡುತ್ತೆ ಕೂಡ. ಹೀಗಾಗಿಯೇ ನಮ್ಮ ಹಿರಿಯರು ಒಳ್ಳೆಯ ಕೆಲಸ ಶುರು ಮಾಡಬೇಕಿದ್ರೆ ಒಂದೊಳ್ಳೆ ಸಮಯ ನೋಡಿ ಶುರು ಮಾಡುವಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ಕಾಲದ ಬಗ್ಗೆ ತುಂಬ ತಿಳ್ಕೊಬೇಕಾಗಿರುತ್ತೆ. ಅದರ ಬಗ್ಗೆ ಮಹತ್ವ ತಿಳ್ಕೊಳ್ದೇನೆ ನಾವು ಯಾವುದೋ ಸಂದರ್ಭದಲ್ಲಿ ಕೆಲಸವನ್ನು ಶುರು ಮಾಡಿದಾಗ ಅನಿರೀಕ್ಷಿತ ನಷ್ಟಗಳನ್ನ ತುಂಬ ಎದುರಿಸ್ಬೇಕಾಗಿ ಬರುತ್ತೆ. ಮಕ್ಕಳು ಸರಿಯಾಗಿ ಓದದೆ ಅವಿದ್ಯಾವಂತರಾಗೋದಾಗ್ಬೋದು, ಸಂಸಾರದಲ್ಲಿ ಕೆಡಕುಗಳಾಗ್ಬೋದು, ಸರಿಯಾದ ಸಮಯಕ್ಕೆ ಮದುವೆ ಆಗದೇ ಇರ್ತಕ್ಕಂಥದ್ದಾಗ್ಬೋದು, ಹಾಗೆ ಸಂತಾನ ಕೂಡ ಆಗದೇ ಇರ್ತಕ್ಕಂಥದ್ದಾಗ್ಬೋದು, ವ್ಯಾಪಾರ ಮಾಡುವಾಗ ಬಂಡವಾಳ ಹಾಕಿರ್ತೀರ, ಆ ಬಂಡವಾಳಕ್ಕೆ ಸರಿಯಾದ ಲಾಭ ಸಿಗದೇ ಇರ್ತಕ್ಕಂಥದ್ದಾಗ್ಬೋದು, ರೈತ ಬೆಳೆದಿರೋ ಬೆಳೆಗೆ ನಷ್ಟ ಆಗ್ತಿರ್ತಕ್ಕಂಥದ್ದಾಗ್ಬೋದು. ಹೀಗೆ ಹಲವಾರು ವಿಧವಾದ ಸಂಕಷ್ಟಗಳನ್ನು ನಾವು ಸರಿಯಾದ ಸಮಯದಲ್ಲಿ ಕೆಲಸವನ್ನು ಶುರು ಮಾಡದಿದ್ದಾಗ ಎದುರಿಸಬೇಕಾಗಿರುತ್ತೆ. ಇದರಿಂದ ಏನೇ ಒಂದು ಒಳ್ಳೆಯ ಕೆಲಸವನ್ನು ಶುರು ಮಾಡಬೇಕಿದ್ರೆ ಒಳ್ಳೆಯ ಸಮಯದಲ್ಲೇ ಶುರು ಮಾಡಬೇಕು ಅಂತ ಇದ್ದೇ ಇದೆ. ಅದಕ್ಕಾಗಿಯೇ ಈ ಆಸ್ಟ್ರೋ ವಾಚ್. ಇವತ್ತು ನಿಮ್ ಸಮಯ ಸರಿ ಇಲ್ಲ ಅಂದ್ರೆ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ಲಾಸ್ ಆಗೋದು, ಮದುವೆ ಫಿಕ್ಸ್ ಆಗಿ ಬ್ರೇಕ್ ಆಗೋದು, ಇಲ್ಲ ಯಾವ್ದಾದ್ರೂ ವಿಪತ್ತು ಬರೋದು, ಈ ತರಹದ ಹಲವಾರು ಸಮಸ್ಯೆಗಳು ನಿಮ್ಮ ಸಮಯ ಸರಿ ಇಲ್ಲದೆ ಇದ್ದಾಗ ಬದುಕಿನಲ್ಲಿ ಎದುರಾಗುತ್ತೆ. ಅದಕ್ಕಾಗಿ ನಿಮ್ಮ ಸಮಯವನ್ನ ಯಾವಾಗ್ಲೂ ಸರಿಯಾಗಿಟ್ಕೊಳ್ಳಿ. ಈ ಆಸ್ಟ್ರೋ ವಾಚ್ ಅನ್ನ ಕೂಡಲೇ ಕೊಂಡ್ಕೊಳ್ಳಿ. ನಮ್ಮ ಯಜಮಾನರಿಗೆ 3 ವರ್ಷದಿಂದ ಟೈಮ್ ಸರಿ ಇರಲಿಲ್ಲ. ಅವ್ರು ಯಾವುದೇ ಬಿಸ್ನೆಸ್ಗೆ ಕೈ ಹಾಕಿದ್ರೂ ಸೆಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಒಬ್ಬರು ಗುರುಗಳ ಹತ್ರ ಹೋದ್ವಿ. ಅವ್ರು ಹೇಳಿದ್ರು ಸ್ವಲ್ಪ ದಿನ ಟೈಮ್ ಸರಿ ಇಲ್ಲ, ವೆಯ್ಟ್ ಮಾಡಿ ಅಂತ. ನಾವು ತುಂಬ ದಿನ ಕಾಯ್ದ್ವಿ, ಆದರೂ ಎಷ್ಟು ದಿನ ಅಂತ ಕಾಯೋಕ್ಕಾಗುತ್ತೆ. ಯಾವಾಗ ಈ ಆಸ್ಟ್ರೋ ವಾಚ್ ಬಗ್ಗೆ ನಾನು ಕೇಳಿದ್ನೋ ನಾನು ಕಟ್ಕೊಂಡೆ, ಅವರಿಗೂ ಕಟ್ಟೆ.
ಅವಾಗಿಂದ ಅವ್ರ ಬಿಸ್ನೆಸ್ಸಲ್ಲಿ ತುಂಬ ಲೆವೆಲಪ್ ಆಗಿದ್ದಾರೆ. ನೀವು ಕೂಡ ನಿಮ್ಮ ಎಲ್ಲಾ ಕೆಟ್ಟ ಸಮಯ ಒಳ್ಳೆ ಸಮಯವಾಗಿ ಬದಲಾಗಬೇಕು ಅಂತ ಬಯಸ್ತಾ ಇದ್ದೀರಾ? ಹಿಂದೆ ಈ ಆಸ್ಟ್ರೋ ವಾಚ್ ಅನ್ನ ಆರ್ಡರ್ ಮಾಡಿ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಸಮಯ ಅನ್ನೋದು ಬಹು ಮುಖ್ಯವಾದಂತಹ ವಿಷಯ. ಅದೇ ಸಮಯ ಸರಿ ಇಲ್ಲ ಅಂತಂದಾಗ ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಉದಾಹರಣೆಗೆ ಹೇಳಬೇಕು ಅನ್ನೋದಾದರೆ, ಹೀಗೆ ಒಬ್ಬ VIP ನ ಭೇಟಿಯಾಗಲಿಕ್ಕೆ ನಾವು ಹೋಗ್ತೀವಿ, ಅದರಿಂದ ತುಂಬ ದೊಡ್ಡ ಕೆಲಸ ಆಗೋದಿರುತ್ತೆ. ಆದರೆ ನಮ್ಮ ಟೈಮ್ ಸರಿಗಿಲ್ಲ ಅಂತ ಅಂದಾಗ ಮಾತ್ರ ಅವರು ಬೇರೆ ಕಡೆಗೆ ಹೊರಟಿರ್ತಾರೆ. ಹೀಗೆ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗಿರುತ್ತೆ. ಜೊತೆಗೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಬರೀ ವಿಘ್ನಗಳೇ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಟೈಮ್ ಹಾಗಿರುತ್ತೆ. ಒಂದು ಹೊಸ ಸೈಟ್ ತೊಗೋಬೇಕು, ಹುಡುಕ್ತಾ ಇರ್ತೀವಿ, ನಮ್ಮ ಮನಸ್ಸಿಗೆ ಒಪ್ಪುವಂಥ ಸೈಟ್ಗಳು ನಮಗೆ ಸಿಗ್ತಾ ಇರಲ್ಲ. ಸಿಕ್ಕಿದ್ರೂ ಅದನ್ನು ನಾವು ತಗೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಟೈಮ್ ಸರಿಗಿಲ್ಲ. ಹೀಗೆ ನಮ್ಮ ಸಮಯ ಸರಿಯಿಲ್ಲ ಅಂತ ಅಂದಾಗ ಏನೇ ಕೆಲಸವನ್ನು ನಾವು ಶುರು ಮಾಡೋಕೆ ಹೋದ್ರೂ ಅದು ಕೈಗೂಡ್ತಾ ಇರಲ್ಲ. ಅದರಿಂದ ಸಮಯ ಅನ್ನೋದು ತುಂಬ ಮುಖ್ಯವಾಗಿದೆ. ನಿಮ್ಮ ಕೆಟ್ಟ ಸಮಯವೆಲ್ಲ ಒಳ್ಳೆಯ ಸಮಯ ಆಗಿ ಬದಲಾಗಬೇಕಾ? ಒಳ್ಳೆಯ ಸಮಯ ಯಾವಾಗಲೂ ನಿಮ್ಮ ಜೊತೆಗಿರಬೇಕಾ? ಜೀವನ ಪೂರ್ತಿ ಒಳ್ಳೆಯದೇ ಆಗ್ತಾ ಇರಬೇಕಾ? ಹಾಗಾದರೆ ಹಿಂದೆ ಕೊಂಡುಕೊಳ್ಳಿ ಆಸ್ಟ್ರೋ ವಾಚ್. ಲೈಫಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ, ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಮಾಡಬೇಕು ಅಂತ. ಹಾಗೆ ನನಗೂ ಒಂದು ಆಸೆ ಇತ್ತು. ನಾನು ತುಂಬ ಕಡೆ ಸೈಟ್ ಹುಡುಕ್ತೆ, ಯಾವುದು ಮನಸ್ಸಿಗೆ ಒಪ್ಪುವಂಥದ್ದು ಸೈಟೇ ಸಿಗ್ತಿರಲಿಲ್ಲ. ಅಥವಾ ಸಿಕ್ಕಿದ್ರೂ ಆ ಟೈಮ್ಗೆ ನನಗೆ ಹಣಕಾಸನ್ನು ಹೊಂದ್ಸೋಕ್ಕಾಗ್ತಿರಲಿಲ್ಲ. ಒಂದು ದಿವಸ TV ಪ್ರೋಗ್ರಾಮ್ ನೋಡಬೇಕಾದ್ರೆ ಈ ಆಸ್ಟ್ರೋ ವಾಚ್ ಬಗ್ಗೆ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಅಂದರೆ ಒಳ್ಳೆಯ ಸಮಯ ಬರಬೇಕು ಅಂದರೆ ನೀವು ಆಸ್ಟ್ರೋ ವಾಚ್ನ ಕಟ್ಕೊಳ್ಳಿ ಅಂತ. ನಾನು ಇರಲಿ ನೋಡೋಣ ಅಂಥೇಳಿ ಒಂದು ಆಸ್ಟ್ರೋ ವಾಚ್ನ ಇಮಿಡಿಯೇಟಾಗಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಕಟ್ಕೊಂಡು ಒಂದು ವಾರಕ್ಕೇ ನನಗೆ ಹಣಕಾಸು ಕೂಡ ಒದಗಿಸ್ಲಿಕ್ಕಾಯಿತು. ಆಮೇಲೆ ನನಗೆ ಒಪ್ಪುವಂಥ ಸೈಟು ಸಿಕ್ತು. ಈಗ ಅದೇ ಸೈಟಲ್ಲಿ ಮನೆ ಕೂಡ ಕಟ್ತಿದ್ದೀನಿ. ಇಷ್ಟೆಲ್ಲ ಒಳ್ಳೆಯ ಸಮಯ ಬರಲಿಕ್ಕೆ ಕಾರಣವಾದಂತಹ ಒಂದು ಅದ್ಭುತವಾದ ಶಕ್ತಿ ಅಂದರೆ ಈ ಆಸ್ಟ್ರೋ ವಾಚ್. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಜೀವನದಲ್ಲಿ, ಕುಟುಂಬದಲ್ಲಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕೆಟ್ಟ ಕೆಟ್ಟ ದುರ್ಘಟನೆಗಳು ನಡೀತಾನೆ ಇರ್ತವೆ. ಇಂಥ ಕೆಟ್ಟ ಸಮಯವನ್ನ ಒಳ್ಳೆ ಸಮಯವಾಗಿ ಬದಲಾಯಿಸೋದೇ ಈ ಆಸ್ಟ್ರೋ ವಾಚ್. ಶ್ರೀ ಎಂದರೆ ಮಹಾಲಕ್ಷ್ಮಿಯ ಇನ್ನೊಂದು ಹೆಸರು. ಮಹಾಲಕ್ಷ್ಮಿ ಎಂದರೆ ನಮಗೆ ಸಿಗೋ ಭಾಗ್ಯ ಮಾತ್ರ ಅಲ್ಲ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಆರೋಗ್ಯದ ಆರೋಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕೊಡುವಂತಹ ಧನಲಕ್ಷ್ಮಿ, ನಮ್ಮ ಮನೆಗಳಲ್ಲಿ ಸಂತೋಷವನ್ನು ಉಂಟು ಮಾಡುವಂತಹ ಧಾನ್ಯಲಕ್ಷ್ಮಿ. ಹೀಗೆ 16 ಬಗೆಯ ಲಕ್ಷ್ಮೀ ಕಟಾಕ್ಷವನ್ನು, ಅನುಗ್ರಹವನ್ನು ತಂದುಕೊಡುವಂಥದ್ದೇ ಈ ಶ್ರೀಚಕ್ರ. ಕೆಟ್ಟ ಶಕ್ತಿಗಳನ್ನು ನಿಗ್ರಹಗೊಳಿಸಿ ನೆಗೆಟಿವ್ ವೈಬ್ರೇಷನಿಂದ ನಮ್ಮನ್ನು ಕಾಪಾಡೋದೇ ಶ್ರೀಚಕ್ರ. ನಮ್ಮ ಎದುರಾಳಿಗಳಿಂದ ನಮ್ಮನ್ನು ಕಾಪಾಡೋದೇ ಶ್ರೀಚಕ್ರ. ನಮ್ಮನ್ನು ಒಳ್ಳೆಯ ದಾರಿ ಕಡೆಗೆ ಕರ್ಕೊಂಡು ಹೋಗೋದೇ ಶ್ರೀಚಕ್ರ. ಹಾಗಾಗಿಯೇ ಈ ಶ್ರೀಚಕ್ರ ಅನ್ನೋದನ್ನು ಈ ಆಸ್ಟ್ರೋ ವಾಚ್ನ ಮಧ್ಯಭಾಗದಲ್ಲಿ ಅಳವಡಿಸಲಾಗಿರುತ್ತೆ. ಅದರ ಸುತ್ತಲೂ ಇರ್ತಕ್ಕಂಥ 12 ಕಾಲಗಳಲ್ಲೂ ಪ್ರಣವಾಕಾರ ತ್ರಿಶೂಲ ದರ್ಪಣ ಅಂತ 9 ರತ್ನಗಳಿವೆ. ಸೂರ್ಯನಿಗೆ ಪ್ರಿಯವಾದ ಮಾಣಿಕ್ಯ ರತ್ನ, ಅಂಗಾರಕನಿಗೆ ಪ್ರಿಯವಾದ ಹವಳ, ಚಂದ್ರನಿಗೆ ಪ್ರಿಯವಾದ ಮುತ್ತು, ಬುಧನಿಗೆ ಪ್ರಿಯವಾದ ಮರಕತ, ಗುರುವಿಗೆ ಪ್ರಿಯವಾದಂತಹ ಕನಕ ಪುಷ್ಪರಾಗ, ಶುಕ್ರನಿಗೆ ಪ್ರಿಯವಾದ ವಜ್ರ, ಶನಿಗೆ ಪ್ರಿಯವಾದಂತಹ ನೀಲ ಪುಷ್ಪರಾಗ. ಹೀಗೆ 9 ರತ್ನಗಳನ್ನು ಅಳವಡಿಸಿ ತಯಾರು ಮಾಡಿರೋದೇ ಈ ಆಸ್ಟ್ರೋ ವಾಚ್. ಕೆಟ್ಟ ಸಮಯ ದೂರ ಆಗಿ ಒಳ್ಳೆ ಸಮಯ ಬರಬೇಕು ಅಂತ ಕಾಯ್ತಾ ಇದ್ದೀರಾ? ಈಗಲೇ ಈ ಆಸ್ಟ್ರೋ ವಾಚ್ ಅನ್ನ ಆರ್ಡರ್ ಮಾಡಿ. ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಕೆಲವರು ಕೇಳ್ಬೋದು, ಈ ನವರತ್ನಗಳು ನಮಗೆ ಆಗ್ಬರುತ್ತಾ, ಈ ಹರಳು ಆಗ್ಬರುತ್ತಾ, ಈ ವಜ್ರ ಆಗ್ಬರುತ್ತಾ, ಹಾಗೆ ಪುಷ್ಪರಾಗ ಆಗ್ಬರುತ್ತಾ ಅಂತ. ಈ ರೀತಿ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡೋದು ಸಹಜ. ಬರೀ ಒಂದೇ ಒಂದು ಹರಳನ್ನು ನೀವು ಧರಿಸೋದಾದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಮಾತ್ರ ಧರಿಸಬೇಕಾಗಿರುತ್ತೆ. ಆದರೆ 9 ಗ್ರಹಗಳ ಅನುಗ್ರಹ ಉಳ್ಳಂತಹ ಈ ನವರತ್ನಗಳನ್ನ ಒಟ್ಟಿಗೆ ಧರಿಸೋದಾದರೆ ನಿಮಗೆ ಕೆಟ್ಟ ಸಮಯವೆಲ್ಲ ಹೋಗಿ ಒಳ್ಳೆಯ ಸಮಯ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಈ ನವಗ್ರಹಗಳ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಮದುವೆ ಆದ ವಸ್ತ್ರಲ್ಲಿ ತುಂಬ ಚೆನ್ನಾಗಿದ್ವಿ. ಆಮೇಲೆ ನನ್ನ ಟೈಮ್ ಹೆಂಗೆ ಕೆಡ್ತು ಅಂತ ಗೊತ್ತಿಲ್ಲ. ನನ್ನ ಗಂಡ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ದಿರ ಒಂದಿನ ತುಂಬ ಬೇಜಾರಲ್ಲಿ ಕೂತಿದ್ದಾಗ TV ಆ್ಯಡಲ್ಲಿ ಆಸ್ಟ್ರೋ ವಾಚ್ ನೋಡಿದೆ. ನಿಮ್ಮ ಕೆಟ್ಟ ಸಮಯನ ಒಳ್ಳೆ ಸಮಯ ಮಾಡುತ್ತೆ ಅಂತ ಇತ್ತು. ಒಂದ್ಸತಿ ತೊಗೊಳ್ಳೋಣ ಅಂತ ತೊಗೊಂಡು ಟ್ರೈ ಮಾಡಿದೆ. ಇವತ್ತು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈ ಆಸ್ಟ್ರೋ ವಾಚ್ ನಿಂದ ಒಳ್ಳೆಯ ಪ್ರತಿಫಲವನ್ನ ಪಡೆದು ಸುಖ ಜೀವನ ನಡೆಸ್ತಾ ಇದ್ದಾರೆ. ಈ ವಾಚ್ ಎಲ್ಲರ ಬದುಕಿನಲ್ಲಿರುವ ಕೆಟ್ಟ ಸಮಯವನ್ನ ಬದಲು ಮಾಡಿ ಒಳ್ಳೆಯ ಸಮಯವನ್ನಾಗಿ ಮಾರ್ಪಡಿಸಿದೆ. ಒಂದೊಳ್ಳೆ ಭವಿಷ್ಯಕ್ಕಾಗಿ ಮತ್ತು ಸುಖ ಜೀವನದ ನಿರ್ವಹಣೆಗಾಗಿ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಎಲ್ಲರ ಲೈಫಲ್ಲೇ ಟೈಮ್ ಬ್ಯಾಡ್ ಆಗಿತ್ತು, ಅದೇ ರೀತಿ ನನ್ನ ಲೈಫಲ್ಲಿ ಕೂಡ ಟೈಮ್ ಬ್ಯಾಡ್ ಆಗಿತ್ತು. ಸೊ ಒಂದ್ಸರಿ TV ನೋಡ್ತಾ ಆಸ್ಟ್ರೋ ವಾಚ್ ಬಗ್ಗೆ ನೋಡಿ ಇಮಿಡಿಯೇಟಾಗಿ ಬುಕ್ ಮಾಡಿ ನಂಬಿಕೆ ಇಟ್ಟು ಕರೆಸ್ಕೊಂಡು ಕೈ ಕಟ್ಕೊಂಡೆ. ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ,
ಒಳ್ಳೆ ಅವಕಾಶಗಳು ಸಿಕ್ಕಿದೆ. 2-3 ಸಿನಿಮಾಗಳಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಶ್ರೀಚಕ್ರ ನಮ್ಮ ಆಸ್ಟ್ರೋ ವಾಚ್ನ ಮಧ್ಯಭಾಗದಲ್ಲಿರುತ್ತೆ. ಶ್ರೀಚಕ್ರದ ಹಿಂಭಾಗದಲ್ಲಿ ಅಂದರೆ ನಮ್ಮ ದೇಹವನ್ನು ಸ್ಪರ್ಶಿಸುವಂತಹ ಗಡಿಯಾರ ಭಾಗದಲ್ಲಿ ಕೂರ್ಮ ಇದೆ. ಕೂರ್ಮ ಅಂದರೆ ಆಮೆ. ವಿಷ್ಣುವಿನ ಬಹುಮುಖ್ಯ ಅವತಾರಗಳಲ್ಲಿ ಕೂರ್ಮ ಅವತಾರ ಕೂಡ ಒಂದು. ಇದೊಂದು ಮಹತ್ವವಾದ ವಿಷಯ. ಅದಕ್ಕಾಗಿಯೇ ಈ ಕೂರ್ಮವನ್ನು ಆಸ್ಟ್ರೋ ವಾಚ್ನಲ್ಲಿ ಅಳವಡಿಸಲಾಗಿರುತ್ತೆ. ಅದರ ಸುತ್ತಲೂ 12 ರಾಶಿಗಳ ಚಿತ್ರಣವನ್ನು ಚಿತ್ರಿಸಲಾಗಿರುತ್ತೆ. ಅದರ ಸುತ್ತಲೂ ಒಂದು ಮಹತ್ವವಾದ ಮಂತ್ರ. ಆ ಮಂತ್ರ ಲಿಖಿತ ರೂಪದಲ್ಲಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಈ ವಿಶ್ವಾಮಿತ್ರ ಮಹಾಮುನಿಗಳು ಬೋಧಿಸಲ್ಪಟ್ಟ ಒಂದು ಮಹಾಮಂತ್ರವದು ಗಾಯತ್ರಿ ಮಂತ್ರ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರದ ಲಿಖಿತ ರೂಪ ಈ ವಾಚನ್ನು ನಾವು ಧರಿಸೋದ್ರಿಂದ ಹಲವಾರು ಬಗೆಯ ಪ್ರಯೋಜನಗಳಾಗುತ್ತೆ. ಹಾಗೆ ಆ ಗಾಯತ್ರಿ ಮಂತ್ರ ನಮ್ಮ ದೇಹವನ್ನು ಸ್ಪರ್ಶಿಸುತ್ತೆ. ಅದರಿಂದ ಹಲವಾರು ಬಗೆಯ ಪ್ರಯೋಜನಗಳಾಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಎಷ್ಟೋ ದಿನಗಳಿಂದ ಪೆಂಡಿಂಗಲ್ಲಿರೋ ಕೋರ್ಟ್ ಕೇಸ್ಗಳು, ಅದರ ಪರವಾಗಿರೋ ವಾದಗಳೆಲ್ಲ ನಮ್ಮ ಪರವಾಗಿ ಆಗುತ್ತೆ. ಯಾವಾಗ ಅಂತಂದರೆ ಆ ವಾಚ್ನ ನೀವು ಧರಿಸಿದಾಗ. ಈ ಮನೆ ಮೇಲೆ ನಮ್ಮ ದಾಯಾದಿಗಳು ಕೇಸ್ ಹಾಕಿದ್ರು. ಕೇಸ್ ಹಾಕಿ ಬಹಳ ಕೋರ್ಟು ಕಚೇರಿ ಅಂತ ತುಂಬ ಅಲ್ದಾಡ್ದು. ಆವಾಗ ನನ್ನ ಸ್ನೇಹಿತರೊಬ್ಬರು ಈ ಆಸ್ಟ್ರೋ ವಾಚ್ ಬಗ್ಗೆ ಹೇಳಿದ್ರು. ಈ ಆಸ್ಟ್ರೋ ವಾಚ್ ಕಟ್ಕೊಂಡೋದೆ, ಕೋರ್ಟು ಕಚೇರಿಗೆ ಹೋದೆ, ಕೇಸು ನನ್ನ ಕಡೆ ಆಯಿತು, ಮನೆಯನ್ನು ಸುಂದರವಾಗಿ ನಿರ್ಮಾಣ ಮಾಡಿದೆ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಎಷ್ಟೋ ವರ್ಷಗಳಿಂದ ವಾಸಿಯಾಗದಿರುವಂಥ ಎಂತಹ ಕಾಯಿಲೆನೇ ಇರಲಿ, ಒಂದು ಸಾರಿ ಈ ಆಸ್ಟ್ರೋ ವಾಚ್ನ ನೀವು ಹಾಕ್ಕೊಂಡು ನೋಡಿ, ನಿಮ್ಮ ಆರೋಗ್ಯ ನಿಮ್ಮ ಹತೋಟಿಗೆ ಬರುತ್ತೆ. ಕಾಯಿಲೆಯಿಂದ ವಿಮುಕ್ತಿ ಆಗ್ತೀರಿ, ಗುಣಮುಖರಾಗ್ತೀರಿ. ಒಂದು ದಿವಸ ಟಿ ವಿಲಿ ಆಸ್ಟ್ರೋ ವಾಚ್ ಬಗ್ಗೆ ನೋಡಿದೆ. ಮೊದಲು ನಂಬಿಕೆ ಬರಲಿಲ್ಲ. ಆಮೇಲೆ ಹೇಗಾದರೂ ಆಗಲಿ ಒಂದು ವಾಚ್ ತರಿಸ್ಕೊಂಡು ನೋಡೋಣ ಅಂದ್ಬಿಟ್ಟು ಒಂದು ವಾಚ್ ತರಿಸ್ಕೊಂಡು ಉಪಯೋಗಿಸೋಕೆ ಶುರು ಮಾಡಿದೆ. ಆಗ ನನಗೆ ಭಾಳ ಬದಲಾವಣೆ ಗೊತ್ತಾಯಿತು. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇರುವಂಥ ಎಂಥದ್ದೇ ಕೆಲಸ ಇರಲಿ, ಎಷ್ಟೇ ಕಷ್ಟಕರವಾಗಿರಲಿ, ಒಂದು ಸಾರಿ ಈ ವಾಚ್ನ ನೀವು ಧರಿಸಿ ನೋಡಿ. ನಿಮ್ಮ ಕೆಲಸಗಳು ಸರಾಗವಾಗಿ ತಾನಾಗ್ತಾನೆ ಆಗುತ್ತೆ. ಹಾಗೆ ಒಳ್ಳೊಳ್ಳೆ ಫಲಗಳು ನಿಮ್ಮ ಸ್ವಂತ ಆಗುತ್ತೆ. ನಾನು ಓದಿರೋ ಓದಿಗೆ ನನಗೆ ಕೆಲಸನೇ ಸಿಗ್ತಿರಲಿಲ್ಲ, ತುಂಬ ಬೇಜಾರಾಗಿತ್ತು. ಸೊ ಹೀಗೆ ಟಿ ವಿ ನೋಡ್ತಿರ್ಬೇಕಾದಾಗ ಆಸ್ಟ್ರೋ ವಾಚ್ ಅಡ್ವರ್ಟೈಸ್ ನೋಡಿದೆ. ಸೊ ಆ ವಾಚ್ನ ನಾನು ಟ್ರೈ ಮಾಡಬೇಕಂತ ಹೇಳಿ ಆ ವಾಚ್ನ ತೊಗೊಂಡು ಕಟ್ಟಿದ ತಕ್ಷಣ ನನ್ನ ಟೈಮೇ ಚೇಂಜ್ ಆಗೋಯಿತು. ಎಷ್ಟೇ ಕೆಟ್ಟದಿತ್ತು ಎಲ್ಲ ಒಳ್ಳೆಯದಾಯಿತು. ಅದಾದಮೇಲೆ ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಫಸ್ಟ್ ಆಫರ್ ಲೆಟರ್ ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸ್ಯಾಲ್ರಿನೇ ಸಿಕ್ತು. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಯಾವಾಗ ಒಳ್ಳೆಯ ಸಮಯ ಬರುತ್ತೆ ಅಂತ ಚಿಂತೆಯಲ್ಲಿದ್ದಾಗ ಈ ವಾಚ್ನ ಒಮ್ಮೆ ನೀವು ಕಟ್ಕೊಳ್ಳಿ. ತಾನಾಗ್ತಾನೆ ಎಲ್ಲ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ಆ ಥರ ಒಂದು ಮ್ಯಾಜಿಕ್ನ ಶಕ್ತಿನ ಕ್ರಿಯೇಟ್ ಮಾಡುತ್ತೆ ಈ ಮ್ಯಾಜಿಕಲ್ ವಾಚ್, ಈ ಆಸ್ಟ್ರೋ ವಾಚ್. ಜೀವನದಲ್ಲಿ ಬೇಸತ್ತು ಎಲ್ಲೆಲ್ಲೋ ಅಲೆಯಬೇಡಿ. ಅಲ್ಲಿ ಇಲ್ಲಿ ಅಂತ ಹೋಗಿ ಎಲ್ಲಿಯೂ ಯಾಮಾರಬೇಡಿ. ನಿಮ್ಮ ಸಮಯವನ್ನ ನೀವುಗಳೇ ನಿಮ್ಮ ಕೈಯಾರೆ ಸರಿ ಮಾಡ್ಕೊಳ್ಬಹುದು. ಅದಕ್ಕಾಗಿ ಈ ಆಸ್ಟ್ರೋ ವಾಚ್. ಸಮಯ ಸರಿ ಇಲ್ಲ ಅಂತ ಎಷ್ಟೋ ಜನ ಇವತ್ತಿಗೂ ಕಷ್ಟ ಪಡ್ತಾನೆ ಇದ್ದಾರೆ. ಹಾಗೆ ಕಷ್ಟಪಡ್ತಾ ಇರೋ ಪ್ರತಿಯೊಬ್ಬರೂ ಈ ವಾಚ್ನ ಕಟ್ಕೊಳ್ಳೇಬೇಕು. ಹಾಗೆ ನಾನು ಮೇಷರಾಶಿ, ನಾನು ಮಿಥುನ ರಾಶಿ, ನಾನು ಆ ರಾಶಿ ಈ ರಾಶಿ ಅಂತ ಯಾರೂ ಹೇಳೋ ಹಾಗೆ ಇಲ್ಲ. ಎಲ್ಲ ರಾಶಿಯವರು ಕೂಡ ಈ ವಾಚ್ನ ಕಟ್ಕೊಳ್ಬೋದು. ನೀವು ಗಂಡಸರೇ ಆಗಿರಿ, ನೀವು ಹೆಂಗಸರೇ ಆಗಿರಿ, ಲಿಂಗ ಭೇದ ಇಲ್ಲ, ಲಿಂಗ ಸಾರ ಇಲ್ಲ. ನೀವು ಈ ವಾಚ್ನ ಖಂಡಿತವಾಗೂ ಕಟ್ಕೋಬೋದು. ನಿಮ್ಮ ಕೆಟ್ಟ ಸಮಯವೆಲ್ಲ ಹೋಗಿ ಒಳ್ಳೆಯ ಸಮಯವನ್ನಾಗಿ ನೀವು ಬದಲಾಯಿಸ್ಕೊಳ್ಬೋದು. ಅದೇ ಥರ ಶಕ್ತಿಯನ್ನು ನೀಡುತ್ತೆ ಈ ಮ್ಯಾಜಿಕಲ್ ವಾಚ್, ಈ ಆಸ್ಟ್ರೋ ವಾಚ್. ಒಂದು ದಿವಸ ಒಬ್ಬರು ಅಸ್ಟ್ರಾಲಜಿ ಹತ್ರ ಹೋದೆ. ಅವ್ರು ಹೇಳಿದ್ರು, ನಿಮ್ಮ ಮಗಳು ಟೈಮು ತುಂಬ ಕೆಟ್ಟದಾಗಿದೆಯಮ್ಮ ಅಂತ ಹೇಳಿದ್ರು. ಒಂದು ದಿವಸ ಟಿ ವಿ ನೋಡ್ತಾ ಕೂತಿದ್ದೆ. ಟಿ ವಿನಲ್ಲಿ ಆಸ್ಟ್ರೋ ವಾಚ್ ಬಗ್ಗೆ ಹೇಳ್ತಿದ್ರು. ಆಸ್ಟ್ರೋ ವಾಚ್ ಕಟ್ಕೊಂಡ್ರೆ ಕೆಟ್ಟ ಟೈಮು ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ನಾನು ತಡ ಮಾಡಲಿಲ್ಲ, ನನ್ನ ಮಗಳಿಗೊಂದು ಆಸ್ಟ್ರೋ ವಾಚ್ ತೆಕ್ಕೊಟ್ಟೆ. ಅದನ್ನು ಕಟ್ಕೊಂಡ್ಮೇಲೆ ಅವಳು ತುಂಬ ಸಂತೋಷವಾಗಿದ್ದಾಳೆ. ಅವರಿಬ್ಬರು ನೋಡಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ನಮ್ಮ ನಕ್ಷತ್ರ ಚೆನ್ನಾಗಿದ್ದು ಗ್ರಹಗತಿಗಳು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮಗ್ ಜೀವನದಲ್ಲಿ ಒಳ್ಳೆಯ ಪ್ರತಿಫಲಗಳು ಸಿಗ್ತಾವೆ. ಹಾಗೆ ಸಿಗ್ಬೇಕು ಅಂದ್ರೆ ನಮ್ ಸಮಯ ಚೆನ್ನಾಗಿರ್ಬೇಕು. ಯಾವುದೇ ಒಂದು ಕೆಲಸ ಕೈ ಹಾಕಿದಾಗ ಅದು ಅತಿ ಬೇಗ ನಮ್ ಕೈ ಹಿಡಿದು ನಮ್ಮ ಏಳಿಗೆಗೆ ಮುಂದಾಗ್ಬೇಕು. ಹೆಣ್ಣು ಹುಡುಕಲು ಮುಂದಾದ್ರೆ ಒಳ್ಳೆಯ ಸಂಗಾತಿ ಜೊತೆ ಆಗ್ಬೇಕು. ಮನೆ ಕಟ್ಟೋದಕ್ಕಂತ ಕೈ ಹಾಕಿದ್ರೆ ಆ ಕೆಲಸ ಬೇಗ ಮುಗ್ದು ಗೃಹ ಪ್ರವೇಶವಾಗಬೇಕು. ನಿಮಗಾಗಿಯೇ ಒಂದು ವರವಾಗಿ ಬಂದು ನಿಂತಿದೆ ಈ ಆಸ್ಟ್ರೋ ವಾಚ್. ನನ್ನ ಮಗ 2 ವರ್ಷದಿಂದ SLC ಪಾಸೇ ಆಗಲಿಲ್ಲ. ಎಷ್ಟೇ ಕಷ್ಟಪಟ್ಟು ಎಲ್ಲೇ ಟ್ಯೂಷನ್ಗೆ ಹಾಕಿ ಏನೇ ಮಾಡಿದ್ರು ಓದ್ತಾ ಇರಲಿಲ್ಲ. ಮನೇಲಿ ನಮ್ಮ ಯಜಮಾನಿಗೆ ಕೆಲಸ ಇಲ್ಲ, ಆರೋಗ್ಯ ತೊಂದರೆ, ಯಾವುದೇ ರೀತಿ ನೆಮ್ಮದಿ ಇರ್ತಿರ್ಲಿಲ್ಲ. ನಾವು ಟಿ ವಿಲಿ ಆಸ್ಟ್ರೋ ವಾಚ್ ನೋಡಿ ನಾನು, ನಮ್ಮ ಯಜಮಾನರು, ನನ್ನ ಮಗ 3 ಜನ ಕಟ್ಕೊಂಡಿದ್ದೀವಿ. ಈಗ ನನ್ನ ಮಗ SLCನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ನಮ್ಮ ಯಜಮಾನಿಗೆ ಕೆಲಸ ಸಿಕ್ಕಿದೆ, ನೆಮ್ಮದಿಗಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ಜೀವನದಲ್ಲಿ ಬೇಸತ್ತು ಎಲ್ಲೆಲ್ಲೋ ಅಲೆಯಬೇಡಿ. ಅಲ್ಲಿ ಇಲ್ಲಿ ಅಂತ ಹೋಗಿ ಎಲ್ಲಿಯೂ ಯಾಮಾರಬೇಡಿ. ನಿಮ್ಮ ಸಮಯವನ್ನ ನೀವುಗಳೇ ನಿಮ್ಮ ಕೈಯಾರೆ ಸರಿ ಮಾಡ್ಕೊಳ್ಬಹುದು. ಅದಕ್ಕಾಗಿ ಈ ಆಸ್ಟ್ರೋ ವಾಚ್. ಕೆಲವರಿಗೆ ಅದೃಷ್ಟ ಬರುತ್ತೆ,
ಕೆಲವ್ರಿಗೆ ಅದೃಷ್ಟ ಬರೋದೇ ಇಲ್ಲ, ಕೆಲವ್ರಿಗೆ ಅದೃಷ್ಟ ಕಣ್ಮುಂದೆನೇ ಇರುತ್ತೆ, ಆದರೆ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಆ ತಪ್ಪನ್ನ ನೀವು ಮಾಡಬೇಡಿ, ಯಾಕಂದರೆ ಆಸ್ಟ್ರೋ ವಾಚ್ ನಿಮ್ಮ ಕಣ್ಮುಂದೆನೇ ಇದೆ. ಈ ಆಸ್ಟ್ರೋ ವಾಚ್ ಬಗ್ಗೆ, ಇದನ್ನ ಧರಿಸಿದ ಮೇಲೆ ಆಗೋ ಫಲಪ್ರದಗಳ ಬಗ್ಗೆ, ನಿಮ್ಮ ರಾಶಿ ಭವಿಷ್ಯ ಗ್ರಹಚಾರ ಹೇಗೆ ಬದಲಾಗುತ್ತೆ ಎಂಬ ವಿಷಯದ ಬಗ್ಗೆ ಈಗಾಗಲೇ ನಮ್ಮ ಗುರುಗಳು ವಿಧವಾಗಿ ವಿವರಿಸಿ ಹೇಳಿದ್ದಾರೆ. ಇನ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಕೆಟ್ಟ ಸಮಯ ಒಳ್ಳೆ ಸಮಯವಾಗಿ ಬದಲಾಗಬಾರ್ದಾ? ಹಾಗಾದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಕೆಟ್ಟ ಸಮಯವನ್ನ ಒಳ್ಳೆ ಸಮಯವನ್ನಾಗಿ ಬದಲಾಯಿಸಿಕೊಳ್ಳಿ.